कर्नाटका। गुलबर्गा शहर के गुलबर्गा इंस्टीट्यूट ऑफ मेडिकल साइंस जेम्स हॉस्पिटल में मौजूद डॉक्टर उमेश को हॉस्पिटल का डायरेक्टर बनाने को लेकर कल्याण कर्नाटका रक्षणा वेदिके के सदर संदीप पी बरहानी और कारकुनान ने कहा कि डॉक्टर उमेश को बिना किसी अहलियात के जेम्स हॉस्पिटल का डायरेक्टर बनाया गया है। कोर्ट के ऑर्डर के बावजूद और मेडिकल काउंसिल ऑफ इंडिया के हिदायत को नज़रअंदाज करते हुए डॉक्टर उमेश को जेम्स हॉस्पिटल का डायरेक्टर बनाया गया। इसको लेकर के जेम्स हॉस्पिटल के रूबरू बड़े पैमाने पर एहतजाज मुनज़्ज़म करते हुए कहा कि रियासती हुकूमत के मेडिकल मिनिस्टर शरण प्रकाश पाटिल ने 100 में से 80 लोगों को अपने हल्के असेंबली सेडम से ताल्लुक़ रखने वालों को ही जेम्स के अलग अलग अहदों पर नामजद किया है। दूसरे उम्मीदवारों ने अहलियाती इम्तिहान दिया मगर उनकी जगह फर्जी लिस्ट लगाकर इन 80 लोगों को नौकरी अता की गई। ये इल्ज़ाम लगाते हुए संदीप बी बरहानी ने मेडिकल मिनिस्टर शरण प्रकाश पाटिल को चुनौती दी कि अगर वो जल्द से जल्द अपना इस्तीफा नहीं देते हैं तो रियासत गिर एहतजाज मुनज़्ज़म किया जाएगा, गुलबर्गा बंद मनाया जाएगा और कई अहदों पर मौजूद लोगों को लेकर भी अपनी नाराज़गी का इजहार किया, जिसमें कानून से हटकर बेज़ाब्तिगियों इस्तेमाल किया गया है। ब्यूरो रिपोर्ट अतराफ टीवी उर्दू न्यूज़। ಕೂಡಲೇ ವಜಾ ಮಾಡಲೇಬೇಕು ಜಿಮ್ಸ್ನಲ್ಲಿರ್ತಕ್ಕಂಥ ಭ್ರಷ್ಟಾಧಿಕಾರಿಗಳನ್ನು ಕೂಡಲೇ ವಜಾ ಮಾಡಲೇಬೇಕು ಮಾನ್ಯ ಉಸ್ತುವಾರಿ ಸಚಿವರಿಗೆ ಮಾನ್ಯ ವೈದ್ಯಕೀಯ ಶಿಕ್ಷಣ ಸಚಿವರಂತ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಹೇಳಿ ಧಿಕ್ಕಾರ ವೈದ್ಯಕೀಯ ಶಿಕ್ಷಣ ಸಚಿವರಾದಂತಹ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಹೇಳಿ ಧಿಕ್ಕಾರ ಬೇಕೇ ಬೇಕು ಹಣ ಬಲದಿಂದ ರಾಜಕೀಯ ಬಲದಿಂದ ಉಮೇಶ್ ಅವರು ಏನು ಪೂಜೆ ಮಾಡಲೇಬೇಕು ಎಲ್ಲಿವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಸಿಬಿಐ ತನಿಖೆ ವಹಿಸಲೇಬೇಕು ಜಿಮ್ಸ್ನಲ್ಲಿ ನಡೆತಕ್ಕಂಥ ಅಕ್ರಮಗಳನ್ನು ಸಿಬಿಐ ತನಿಖೆ ವಹಿಸಲೇಬೇಕು ಜಿಮ್ಸ್ನಲ್ಲಿ ನೇಮಕಾತಿಯಲ್ಲಿ ಅಕ್ರಮ ನೀತಿಗಳ ವಿರುದ್ಧ ಕ್ರಮ ಕೈಗೊಳ್ಳಲೇಬೇಕು ಜಿಮ್ಸ್ನಲ್ಲಿ ನಡೆತಕ್ಕಂಥ ನೇಮಕಾತಿಯಲ್ಲಿ ಅಕ್ರಮದಲ್ಲಿ ಅಧಿಕಾರಿಗಳನ್ನು ಕೂಡಲೇ ವಜಾ ಮಾಡಲೇಬೇಕು ಸರ್ಕಾರ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಜಿಮ್ಸ್ ಕಾಲೇಜು ಮುಂಭಾಗದಲ್ಲಿ ಇವತ್ತು ಜಿಮ್ಸ್ನಲ್ಲಿ ನಡೆತಕ್ಕಂಥ ಅಕ್ರಮ ಮತ್ತು ಒಂದು ನೇಮಕಾತಿಯ ಏನಪ್ಪ ಅಂದ್ರೆ ಇವತ್ತು ನಾವು ಹೋರಾಟ ಮುಖಾಂತರ ಇವತ್ತು ಧರಣಿ ಮಾಡ್ತಾ ಇದ್ದೇವೆ. ಇವತ್ತು ಜಿಮ್ಸ್ ನಿರ್ದೇಶಕರ ಆದಂಥ ಉಮೇಶ್ ಅವರು ಯಾವುದೇ ಒಂದು ಎಲಿಜಿಬಲ್ ಅರ್ಹತೆ ಇರ್ತಕ್ಕಂಥ ವ್ಯಕ್ತಿಗೇನಪ್ಪ ಅಂದ್ರೆ ನಿರ್ದೇಶಕರ ಆಯ್ಕೆ ಮಾಡಿದ್ದಾರೆ. ಇದು ಖಂಡನೀಯ. ಇವತ್ತು ಕೋರ್ಟ್ ಆದೇಶ ಆದರೂ ಕೂಡ ಕೋರ್ಟಿಗೆ ಬೆಲೆ ಕೊಡಲಾರದೆ ಇವತ್ತು MCI ಮೆಡಿಕಲ್ ಕೌನ್ಸಿಲಿಂಗ್ ಆಫ್ ಇಂಡಿಯಾ ಆದರೂ ಕೂಡ ಗೈಡ್ಲೈನ್ಸ್ ಪ್ರಕಾರ ಕೂಡ ಬಂದರೂ ಕೂಡ ಯಾವುದೇ ಒಂದು ಏನಪ್ಪ ಅಂದ್ರೆ ಅದಕ್ಕೆ ರಾಜಾರೋಷವಾಗಿ ಅದಕ್ಕೆ ಕಿಮ್ಮತ್ತು ಕೊಡಲಾರ್ದಂಗೆ ಏನಪ್ಪ ಅಂದ್ರೆ ನಿರ್ದೇಶಕರು ಮತ್ತು ಮುಂದುವರಿತಾ ಇದ್ದಾರೆ. ಕೂಡಲೇ ಉಮೇಶ್ ಅವರನ್ನು ನಿರ್ದೇಶಕರಿಂದ ವಜಾ ಮಾಡಬೇಕು ಮತ್ತು ಇಲ್ಲಿ ಸ್ಟೋರ್ ಕೀಪರ್ ಆದಂಥ ವಿವೇಕ್ ಅವರಿಗೆ ಇನ್ನು 23ನೇ ಮತ್ತು ವಿಧಾನಸಭಾ ಚುನಾವಣೆಯಲ್ಲಿ ಅವರಿಗೇನು ಚುನಾವಣಾ ಅಧಿಕಾರಿಗಳು ಅವನಿಗೇನಪ್ಪ ಅಂದ್ರೆ ವಜಾ ಮಾಡಿದ್ದಾರೆ. ವಜಾ ಮಾಡಿದ್ರು ಕೂಡ ಇವತ್ತು ಉಮೇಶ್ ಅವರೇನಪ್ಪ ಅಂದರೆ ಅವನಿಗೆ ಆಪ್ತ ಸಹಾಯಕನಾಗಿ ಮತ್ತೇನಪ್ಪ ಮರು ನೇಮಕ ಮಾಡಿದರೆ ಅವನಿಗೂ ಕೂಡ ವಜಾ ಮಾಡಬೇಕು ಮತ್ತು ಅವನ ಮೇಲೆ ಒಂದು ಸಂಬಂಧಪಟ್ಟ ಠಾಣೆಯಲ್ಲಿ ಕೇಸ್ ದಾಖಲೆ ಮಾಡಬೇಕು. ಮತ್ತು ಇಲ್ಲಿ ಜಿಮ್ಸ್ನಲ್ಲಿ ಒಂದು ಅಕ್ರಮ ನಡೀತಾ ಇದೆ. ಏನಪ್ಪ ಅಂತಂದರೆ ಒಂದು ಖರೀದಿ ಅಕ್ರಮದಲ್ಲಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ PIP ಕಿಟ್ ಹಗರಣೆ ಆಗಿರ್ಬೋದು, ಒಂದು ಒಳಗೆ ನಡೀತಕ್ಕಂಥ ಒಂದು ನೇಮಕಾತಿ ಹಗರಣ ಆಗಿರ್ಬೋದು, ಸಂಪೂರ್ಣ CBI ತನಿಖೆ ಆಗಬೇಕು. ಈ ಸಂಬಂಧಪಟ್ಟ ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರ ತವರಲ್ಲೇ ಈ ಥರ ನಡೆದರೆ ಮುಂದಿನ ಜಿಲ್ಲೆಗಳಲ್ಲಿ ಯಾವ ಥರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ವೇಳೆ 8 ದಿನದಲ್ಲಿ ಇದ್ರ ಬಗ್ಗೆ ಏನಾದರೂ ತನಿಖೆ ವಹಿಸಲಿಲ್ಲ ಅಂತಂದರೆ ಕ್ರಮ ಕೈಗೊಳ್ಳದಿದ್ದರೆ ಮತ್ತು ಉಗ್ರವಾಗಿ ಹೋರಾಟ ಮಾಡ್ತೀವಂತ ಈ ಮುಖಾಂತರ ತಮ್ಮಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ಭ್ರಷ್ಟಾಚಾರಪ್ಪ ಅಂದ್ರೆ ನಾವು ಸಂಪೂರ್ಣವಾಗಿ ಎಲ್ಲೆಲ್ಲ ಮಾಹಿತಿಗಳು ಕನೆಕ್ಟ್ ಮಾಡಿದ್ದೀವಿ ಸರ್. ಒಂದು 15 ದಿನ ಹಿಂದುಗಡೆ ಪ್ರೆಸ್ ಮೀಟ್ ಮುಖಾಂತರ ನಾವು ಸಂಪೂರ್ಣ ದಾಖಲಾತಿ ಕೂಡ ಕೊಟ್ಟಿದ್ದೀವಿ. ಇಲ್ಲಿ ಕೋರ್ಟ್ನಲ್ಲಿ ಜಡ್ಜ್ ಆದೇಶ ಮಾಡಿದರೂ ಕೂಡ ಈಗ ನಿರ್ದೇಶಕರು ಏನಪ್ಪ ಅಂದ್ರೆ ಇದಕ್ಕೆ ಅರ್ಹತೆ ಇಲ್ಲ, ಏನಪ್ಪ ಅಂದ್ರೆ ಸೀನಿಯರಿಟಿ ಮತ್ತು
ಒಂದು ಏಜ್ ಪ್ರಕಾರ ಏನಪ್ಪ ಅಂದ್ರೆ ನಿರ್ದೇಶಕರು ಮಾಡಬೇಕಂತ ಗೈಡ್ಲೈನ್ಸ್ ಕೊಟ್ಟರು ಕೂಡ ಇವತ್ತು ಶರಣ್ ಪ್ರಕಾಶ್ ಪಾಟೀಲ್ ಆತ್ಮೀಯ ಗೆಳೆಯ ಅವನು. ಉಮೇಶ್ ಅಂತ ಏನು ನಿರ್ದೇಶಕರಿದ್ದಾರೆ ಆತ್ಮೀಯ ಗೆಳೆಯ, ಅದು ಗಮ್ಮಂಡಿನಿಂದ ಅದು ಗರ್ವನಿಂದ ಏನಪ್ಪ ಅಂದ್ರೆ ರಾಜಕೀಯ ಹಣ ಬಲದಿಂದ ಇವತ್ತೇನಪ್ಪ ಅಂದ್ರೆ ಸಂಪೂರ್ಣವಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾನೆ. ಯಾಕಂದ್ರೆ ಅವನಿಗೆ ಏನು ಭಾವನಪ್ಪ ಅಂದರೆ ಹಿಂದಿರ್ತಕ್ಕಂಥ ನಿರ್ದೇಶಕಿ ಡಾಕ್ಟರ್ ಕವಿತಾ ಪಾಟೀಲ್ ಅವರು ಕೂಡ ಒಂದು ರಾಜಕೀಯ ಬಲದಿಂದ, ಹಣ ಬಲದಿಂದ, ಒಂದು ಸ್ವಾಮಿಗಳ ಬಲದಿಂದ ಯಾವುದೇ ಒಂದು ನಾವು ಮಾಹಿತಿಯಕ್ಕಾಗಿರ್ಬೋದು, ಒಂದು ಪತ್ರಿಕೆ ಮುಖಾಂತರ ಒಂದು ಕೇಸ್ ಕೊಟ್ಟರೆ ಕೂಡ ಲೋಕಾಯುಕ್ತಕ್ಕೆ ಹೋಗಿ ದುಡ್ಡು ಕೊಟ್ಟು ಮುಚ್ಚುವಂಥ ಕೆಲಸ ಕವಿತಾ ಪಾಟೀಲ್ ಅವರ ಮನೆಯವರು ಮಾಡಿದ್ದಾರೆ. ಇದು ಸಂಪೂರ್ಣ ನಮ್ಮಲ್ಲಿ ದಾಖಲಾತಿ ಸಮೇತ ಇದ್ದೀವಿ. ಇದು 3ನೇ ಫ್ಲೋರ್ನಲ್ಲಿ ಇವತ್ತು ನೀವು ಹೋಗಿ ಚೆಕ್ ಮಾಡ್ಬೋದು, ನೀವು ಮೀಡಿಯಾವರು ಆಗಿರ್ಬೋದು, ಪತ್ರಿಕಾದವರು ಆಗ್ಬೋದು. 3ನೇ ಫ್ಲೋರ್ನಲ್ಲಿ ಇವತ್ತು ಕೋವಿಡ್ ಸಂದರ್ಭದಲ್ಲಿ ಭಾಳಷ್ಟು ಜನ ಸತ್ತೋಗಿದ್ದಾರೆ. ಕಿಟ್ ಏನಪ್ಪ ಕಿಟ್ಟಿನ ಹಗರಣ, ಒಂದು 500 ಕಿಟ್ ಬೇಕಾದ್ರೆ 2000 ಕಿಟ್ ತರಿಸೋದು, 200,000 ಬೇಕಾದ್ರೆ 5000 ಕಿಟ್ ತರಿಸೋದು, ತನ್ನ ಕಮಿಷನ್ಗಾಗಿ ಏನಪ್ಪ ಅಂದ್ರೆ ಜನರ ಬಲಿಯನ್ನು ತೆಗೆದುಕೊಂಡಾರೆ. ಇವತ್ತೇನಪ್ಪ ರೂಮ್ನಲ್ಲಿ ಹೋಗಿ ಇವತ್ತು ಜಾಲಿ ಹಿಡ್ದೋಗಿ ಕಿಟ್ಗಳೆಲ್ಲ ಯಾರೂ ಅದ್ರ ಬಗ್ಗೆ ತನಿಖೆ ವಹಿಸ್ತಿಲ್ಲ. ಯಾಕಂದರೆ ಇಲ್ಲೆಲ್ಲ ನಮ್ಮ ಕಲಬುರಗಿಯಲ್ಲಿ ಇರ್ತಕ್ಕಂಥ ತಮ್ಮ ರಾಜಕೀಯ ಅಧಿಕಾರಿಗಳು ತಮ್ಮ ಮತ್ತು ಮನೆಯವರಿಗಾಗಿರ್ಬೋದು, ತಮ್ಮ ರಿಲೇಟಿವ್ಗಳಿಗೆ ಏನಪ್ಪ ಅಂದರೆ ಇಲ್ಲಿ ನೇಮಕ ಮಾಡ್ಕೊಂಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಕೂಲಿ ಕಾರ್ಮಿಕರಿಗೆ ಮಿನಿಮಮ್ 50,000 ರೂಪಾಯಿಯನ್ನು ಹಣವನ್ನು ತೊಗೊಂಡು ಭರ್ತಿ ಮಾಡ್ಕೋದು, 5 ತಿಂಗಳು ಬಿಲ್ ಏನಪ್ಪ ಅಂದ್ರೆ ಪೇಮೆಂಟ್ ಲೇಟ್ ಮಾಡೋದು, 2 ತಿಂಗಳು ಪೇಮೆಂಟ್ ಕೊಡೋದು, 3 ತಿಂಗಳು ತಿನ್ನುವಂಥ ಕೆಲಸ ಮಾಡ್ತಾಯಿದ್ದಾರೆ. ಇವತ್ತು ಟ್ರೋಮೋಕೇರ್ ಆಗಿರ್ಬೋದು, ಮೊನ್ನೆ ಏನಪ್ಪ ತುರ್ತು ಅಪಘಾತದ ಏನಪ್ಪ ಅಂದ್ರೆ ಉದ್ಘಾಟನೆ ಮಾಡಿದ್ದಾರೆ. ಮೊನ್ನೆ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಶರಣ್ ಪ್ರಕಾಶ್ ಪಾಟೀಲ್ ಅವರೇ ತಮ್ಮ ಮತಕ್ಷೇತ್ರದವ್ರಿಗೆ ಏನಪ್ಪ ಅಂದ್ರೆ 80 ಜನಕ್ಕೆ ಏನಪ್ಪ ಅಂದ್ರೆ ನೇಮಕ ಮಾಡಿಕೊಂಡಿದ್ದಾರೆ. 100 ಜನ ಎಕ್ಸಾಮ್ ಬರೆದ್ರು ಕೂಡ ಅವ್ರದ್ದು ಯಾವುದೇ ಒಂದು ಏನಪ್ಪ ಅಂದ್ರೆ ಲೀಸ್ಟ್ ಹಚ್ಚದೆ, ಕಾನೂನು ಬಹಿರವಾಗಿ ಲೀಸ್ಟ್ ಹಚ್ಚದೆ ತಮ್ಮ ಮತಕ್ಷೇತ್ರದವ್ರಿಗೆ ಅಷ್ಟೇ ಸೀಮಿತ ಇದ್ದೀರಿ ಅಂದ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಕೇಳ್ತಾ ಇದ್ದೀನಿ. ನೀವು ಇದ್ರ ಬಗ್ಗೆ ಕ್ರಮ ಕೈಗೊಳ್ಳದೇ ಇದ್ದರೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತೇವೆ, ನಿಮ್ಮ ಮನೆ ಮುತ್ತಿಗೆ ಬಿ ಹಾಕ್ತೇವೆ. ಹೆಚ್ಚು ಕಮ್ಮಿ ಆದರೆ ನೀವು ರಾಜೀನಾಮೆ ಕೊಡೋವರೆಗೂ ನಾವೇನಪ್ಪ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರು, ಕಾಂಟ್ರಾಕ್ಟ್ ಬೇಸ್ ಎಲ್ಲ ಸಿಬ್ಬಂದಿ ಕರ್ಕೊಂಡು ಏನಪ್ಪ ಅಂದ್ರೆ ನಾವು ಕಲಬುರಗಿ ಬಂದ್ ಮಾಡುವಂಥ ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. अतराफ टीवी, हर बात सच के साथ।